ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಥರ್ಸ್ಡೇ ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಕ್ಲಾಸ್ ರೂಮ್ ಒಳಗಡೆ. ಆ್ಯಂಡ್ ಇವತ್ತು ನಮಗೆ 4 ಪೀರಿಯಡ್ಸ್ ಕ್ಲಾಸ್ ಇತ್ತು. ಮಾರ್ನಿಂಗು, ಈವ್ನಿಂಗ್ ಅಲ್ಲ ಆಫ್ಟರ್ನೂನು C++ ಲ್ಯಾಬ್ ಇತ್ತು. ಬಟ್ ಲ್ಯಾಬ್ ಎಲ್ಲೂ ಖಾಲಿ ಇರಲಿಲ್ಲ, ಸೊ ಫ್ರೀ ಇತ್ತು ನಮಗೆ. ಲೈಬ್ರರಿ ಸ್ವಲ್ಪ ವರ್ಕ್ ಇತ್ತು, ಮಾಡ್ಕೊಂಡು ಬಂದು ಸುಮ್ಮನೆ ಪಾರ್ಕಲ್ಲಿ ಹಾಗೆ ಕೂತ್ಕೊಂಡಿದ್ವಿ. ಅದಾದಮೇಲೆ ಅಲ್ಲೆಲ್ಲ ಟ್ರೈನ್ ಬರ್ತಾಯಿತ್ತಲ್ಲ, ಅದೆಲ್ಲ ನೋಡಿಕೊಂಡು ಆ್ಯಂಡ್ ಸೊ ಕ್ಯಾಬಲ್ಲೇ 6:30 ಆಯಿತು ಬಂದೆ. ಆ್ಯಂಡ್ ಪಕ್ಕದ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಪಾಪುನ ಆಟಾಡ್ಸೋಣ ಅಂತ ಹೋಗಿದ್ದೆ. ಗುರುತಿ ನನ್ನ ಹೆಸರೇನು? ನೀನು ಅವಳು ಆದರ್ಶ ನಿರ್ಮಲ ಅಂತೆ. ಆದರ್ಶ ನಿರ್ಮಲ. ನಾನ್ಯಾರು? ನನ್ನ ಹೆಸರೇನು? ಆ ಥರ ಎಲ್ಲ ಹೇಳ್ಕೊಂಡು ಆಮೇಲೆ ಅಕ್ಕ ರಾಕೆಟ್ ಮಾಡಿಕೊಡು ಅಂತ ಹೇಳಿದ್ಲು. ನನಗೂ ಮಾಡೋಕ್ಕೆ ಬರಲಿಲ್ಲ, ಹೇಗೋ ಸುಮಾರಾಗಿ ಮಾಡಿಕೊಟ್ಟೆ. ಅದೆಲ್ಲ ಒಂಥರ ಮೆಮೊರಿ, ಚೈಲ್ಡ್ಹುಡ್ ಮೆಮೊರಿ. ಬಟ್ ನನಗೆ ಯಾವ ಥರ ಮಾಡೋದು ಅಂತ ನೆನಪಾಗಲಿಲ್ಲ. ಅದಾದಮೇಲೆ ಒಂದು ಶಾಲ್ ತೊಗೊಬಂದು ಅಕ್ಕ ಸೀರೆ ಉಡ್ಸ್ಕೊಡು ಅಂತ ಇದ್ಲು. ಸೀರೆ ಉಡ್ಸಿದ್ರೆ ನೋಡಿದ್ರೆ ತಲೆ ಮೇಲೆ ಎಲ್ಲ ಹಾಕ್ಕೊಂಡು ಸುತ್ಕೊಂಡು ನಿಂತಿದ್ಲು. ಸೊ ಅದಾದಮೇಲೆ ನಮ್ಮ ಮನೆ ಹತ್ರ ಎಲ್ಗೋ ಹೋಗಕ್ಕೆ ರೆಡಿ ಆಗಿದ್ಯಾ? ಅದೇ ನಾನು ಗಣಪತಿ ಇಲ್ಲಿ ಅಂದರೆ ಎಲ್ಲಿಗೆ ಹೋಗ್ತಿದ್ದೀವಿ ನಾವೀಗ? ಹೋಗೋಣ ಅಂತ ರೆಡಿ ಆದ್ವಿ. ಗಣೇಶ ಹತ್ರ ಹಾಯ್ ಮಾಡು. ಸೊ ನಾನು, ಮಮ್ಮಿ ಮತ್ತು ಪಕ್ಕದ ಮನೆ ಅಕ್ಕ ಮತ್ತು ಧೃತಿ, ಅಂದರೆ ಈಗ ತೋರಿಸ್ತಿದ್ದೀನಲ್ಲ ಆ ಪಾಪು ಎಲ್ಲ ರೆಡಿ ಆಗಿದ್ವಿ. ಆ್ಯಂಡ್ ಬೋದು ಅಲ್ಲಿ ಗಣೇಶ ಪ್ರತಿದಿನವೂ ಜಾಸ್ತಿ ಜನ ಸೇರ್ತಿದ್ರು. ಬಟ್ ಇವತ್ತೇನೋ ಅಷ್ಟು ಕ್ರೌಡ್ ಇರಲಿಲ್ಲ, ಸ್ವಲ್ಪ ಜನ ಅಂತ ಅನಿಸ್ತಾ ಇದ್ರು. ಸೊ ಅಲ್ಲಿ ಗುಗ್ರಿ ಕೊಟ್ಟರು ಪ್ರಸಾದಕ್ಕೆ ಅಂತ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಗಣಪತಿ ನೋಡಿಕೊಂಡು ಬಂದ್ವಿ. ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಗಣಪತಿ ಬಿಟ್ಬಿಡ್ತಾರೆ. ಆ್ಯಂಡ್ ಮನೆಗೆ ಬಂದು ಈ ರಾಣಿ ಡ್ಯಾನ್ಸ್ ಮಾಡ್ತೀನಿ ಅಕ್ಕ, ಸಾಂಗ್ ಹಾಕು ಅಂದ್ಲು. ಸೊ ಹಾಕಿದ್ದೀನಿ. ಯಾವ್ಯಾವ ಥರನೂ ಸ್ಟೆಪ್ ಆಗ್ತಾಯಿದ್ಲು. ಈ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ಒಂಥರ ಚೆಂದ. ಸೊ ಅವಳು ಆಡ್ತಾಯಿದ್ಲು. ಆ್ಯಂಡ್ ಇವತ್ತು ನಾನು ನಿಮ್ಗೊಂದು ವಿಷಯ ಶೇರ್ ಮಾಡ್ತೀನಿ, ಏನಂತ ಹೇಳ್ತೀನಿ ಬನ್ನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ ನನ್ನ ವ್ಲಾಗ್ಸ್ ಹಾಕಿ 3-4 ಡೇಸ್ ಆಗಿರ್ಬೋದು. ಸೊ ಅದಕ್ಕೆ ಆಫ್ಟರ್ ಎ ಲಾಂಗ್ ಟೈಮ್ ಅಂತ ನಂಗೆ ಅನಿಸ್ತು. ಅದಕ್ಕೆ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತ ಹೇಳ್ತೀನಿ ಹೋಗ್ತಾ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ಟಾಪಿಕ್ ಏನಂದರೆ, ನಾನು BCAಗೆ ಜಾಯ್ನ್ ಆಗಿದ್ದೀನಿ ಅಲ್ವಾ. ಹಾಗೆ ಹತ್ತತ್ರ 15 ಡೇಸ್ to 20 ಡೇಸ್ ಆಯಿತು. ಸೊ ನಾನು ಅದೇ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ದೆ ಅಂತ ಹೇಳಿದ್ದೆ. ಫಸ್ಟ್ ರೌಂಡಲ್ಲಿ ಕಾಲೇಜ್ ಚೆನ್ನಾಗಿರೋ ಸಿಗಲಿಲ್ಲ ಅಂತ ಹೇಳಿದ್ದೆ. ಆ್ಯಂಡ್ ಸೆಕೆಂಡ್ ರೌಂಡ್ ನನ್ನ ರಿಸಲ್ಟ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಯಾವಾಗ ಬಿಟ್ಟಿರೋದು 23ಗೇನೋ ಬಿಟ್ಟಿದ್ರು. ಸೊ ನಾನು ಸುಮ್ಮನೆ ಮೊನ್ನೆ ಏನೋ ಕ್ಲಾಸಲ್ಲಿ ಸುಮ್ಮನೆ ಕೂತಿದ್ದೆ. ಆವಾಗ ನೋಡೋಣ KEA ವೆಬ್ಸೈಟಲ್ಲಿ ನಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಏನಾಗಿದೆ ಅಂತ ಚೆಕ್ ಮಾಡಿದೆ. ಅಲ್ಲಿ ನೋಡಿದ್ರೆ ಏನಂತ ಬಂತು ಅಂದರೆ PS ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಸಿವಿಲ್ ಇಂಜಿನಿಯರಿಂಗ್ಗೆ ಅಂತ ಹೇಳಿದ್ರು. ಸೊ ನನಗೆ ಫಸ್ಟಿಂದನೂ ಆಸೆ ಇತ್ತು PS ಕಾಲೇಜಲ್ಲಿ ಯಾವ ಕೋರ್ಸ್ ಸಿಕ್ಕಿದ್ರು ನಾನು ಅದನ್ನ ತಗೋಬೇಕು ಅಂತ. ಬಟ್ ನಾನು ಆಲ್ರೆಡಿ ಈಗ BCA ಜಾಯ್ನ್ ಆಗಿಬಿಟ್ಟಿದ್ದೀನಿ. ಸೊ ಈಗಲೂ ಕೂಡ ಅದೇನೋ ಪ್ರಾವಿಷನ್ ಇದೆಯಂತೆ, ಹೋಗ್ಬೋದಂತೆ. ಬಟ್ ನನಗೇನೂ ಇಷ್ಟ ಆಗಲಿಲ್ಲ. ನಮ್ಮ ಅಣ್ಣನೂ ಕೂಡ ನಿಮಗೆ ಅದೆಲ್ಲ ಸೂಟ್ ಆಗಲ್ಲ ಸಿವಿಲ್ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ಟ. ನನಗೂ ಸ್ವಲ್ಪ ಅಲ್ವಾ ಅಂತ ಅನಿಸ್ತು. ಸೊ BCAನೇ ಕಂಟಿನ್ಯೂ ಮಾಡೋಣ ಅಂತ. ಸೊ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ಗೆ ವೆಯ್ಟ್ ಮಾಡ್ತಿದ್ದೆ ಸೀಟ್ ಅಲಾಟ್ಮೆಂಟ್ಗೆ. ಯಾವಾಗ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿರಲಿಲ್ಲ. ಸೊ ನನ್ನ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಎಲ್ಲರೂ. ಸೊ ಫಸ್ಟ್ ರೌಂಡಲ್ಲಿ ಯಾವುದೂ
ಕಾಲೇಜ್ ಸಿಗಲಿಲ್ಲ ಅಂತ ನನಗೆ ಭಯ ಆಗೋಯ್ತು. ಇನ್ನು ಸೆಕೆಂಡ್ ರೌಂಡಲ್ಲೂ ಸಿಗಲಿಲ್ಲ ಅಂತಂದರೆ ಮುಂದೆ ಏನು ಮಾಡೋದು, ಸುಮ್ಮನೆ 1 ಇಯರ್ ಎಲ್ಲ ವೇಸ್ಟ್ ಆಗುತ್ತೆ ಅಂತಂದ್ರೆ ಭಯ ಆಗ್ಬಿಟ್ಟು. ಸೊ ಅದಕ್ಕೆ ನಾನು BCA ಜಾಯ್ನ್ ಆಗಿಬಿಟ್ಟೆ. ಸೊ ಈಗ ನೋಡಿದ್ರೆ PES ಅಲ್ಲಿ ಸಿವಿಲ್ ಇಂಜಿನಿಯರಿಂಗು ಸೀಟ್ ಅಲಾಟ್ಮೆಂಟ್ ಆಗೈತೆ. ಏನು ಮಾಡೋದು ಅಂತ ಅವತ್ತೆಲ್ಲ ಫುಲ್ ಯೋಚನೆ ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ಮೆಸೇಜ್ ಮಾಡಿದರು ನನಗೆ, ಅಂದರೆ ಎಲ್ಲ ಟೀಚರ್ಸು, ಈಗ ಏನು ಮಾಡ್ತೀಯ ಅಂತ. ನನಗೆ ನೀಟಾಗಿ ಕ್ಲಾರಿಟಿನೇ ಸಿಗಲಿಲ್ಲ. ಸೊ ಆಗಿದ್ದಾಗಲಿ ಇಟ್ಟೆ ಜನ ಹಿಂದೆ ತೊಗೊಳೋದು ಬೇಡ ಅಂತ BCAನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು BCAನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ. ಸೊ ನಂಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದು ತೋರಿಸ್ತೀನಿ. ಸೊ ಗೈಸ್, ನಾನು ರಿಸಲ್ಟ್ ನೋಡಿದ ತಕ್ಷಣ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟೆ, ನಾನು ಹೋಗಲೇಬೇಕು ಕಾಲೇಜ್ಗೆ ಅಂತ. ಬಟ್ ಅದಾದಮೇಲೆ ಫ್ಯಾಮಿಲಿ ಅಂದರೆ ಅಮ್ಮ, ಅಣ್ಣ, ಮಮ್ಮಿ ಎಲ್ಲರಿಗೂ ಹೇಳಿದೆ. ಅವರು ಬಿಡು ಹೋಗಲಿ, ಈಗ ಸೇರ್ಕೊಂಡಿರೋದೇ ಓದು, ಸಿವಿಲ್ಗೆ ಏನೋ ಅಷ್ಟು ಸ್ಕೋಪ್ ಇಲ್ಲ ಅಂತ ಇದ್ದರು. ಸೊ ಅದು ಇದು ಅಂತ ಹೇಳಿದ್ರಲ್ಲ, ನನಗೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು. ಹೋಗಲಿ ಬಿಡು, BCAನೇ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ. ಸೊ ನೋಡಿದ್ರಲ್ಲ ಗೈಸ್, ನೋಡಿ ನನ್ನ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿದೆ. ಅದು ನಾನು ಈಗ BCAಗೆ ಪೇ ಮಾಡ್ತಾ ಇರೋದು 50,000 ರುಪೀಸು. ಇಲ್ಲಿ 42,866 ಅಂತ ಇದೆ. ಸೊ ನನಗೆ ನಾನು ಇದು ರಿಸಲ್ಟ್ ನೋಡಿದ್ಮೇಲೆ ಅನಿಸಿದ್ದೇನೆಂದರೆ, ನಾನು ವೆಯ್ಟ್ ಮಾಡಬೇಕಾಗಿತ್ತು ಸೆಕೆಂಡ್ ರೌಂಡ್ಗೆ ಅಂತ. ಸೊ ಏನು ಮಾಡೋಕ್ಕಾಗತ್ತೆ, ಬಿಡಿ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಎಲ್ಲ ದೇವರಿಚ್ಛೆ ಅಂದ್ಕೊಂಡು. ಸೊ ನನ್ನ ಲೈಫಲ್ಲಿ ಏನೇನು ಆಯ್ತೈತೆ ಅದೆಲ್ಲ ನಿಜವಾಗ್ಲೂ ಟ್ರ್ಯಾಜಿಡಿನೇ. ಏನೆಲ್ಲ ಅನ್ಕೋತಾ ಇದ್ದೀನಿ ಅದೇನೂ ಆಗ್ತಾಯಿಲ್ಲ. ನಾನು ಅಂದ್ಕೊಳ್ಳೋದೇ ಒಂದು, ಆಗ್ತಾ ಇರೋದೇ ಒಂದು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಷಯನ ಶೇರ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಟಾಪಿಕ್ನ ಅಂದರೆ ಈ ವಿಷಯನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದೆ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲೋಗೋದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.